ಕಿಚ್ಚ ಸುದೀಪ್ ಅವರ ಹೆಸರು ಹೇಳಿಕೊಂಡು 22 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ನಟನಿಗೆ ಆಗಿರುವಂತ ಮೋಸ ವಂಚನೆ ಒಬ್ಬ ನಿರ್ದೇಶಕನಿಂದ. ಕಿಚ್ಚ ಸುದೀಪ್ ಹೆಸರು ಹೇಳಿ ನಟನಿಗೆ ನಿರ್ದೇಶಕ ಮಾಡಿರುವಂತ ವಂಚನೆ. ನಂದ ಕಿಶೋರ್ ವಂಚನೆ ಆತನ ವಿರುದ್ಧ ಕೇಳಿ ಬರ್ತಾ ಇರುವಂತ ಬಹಳ ಗಂಭೀರ ಆರೋಪ. ನಟ ನಿರ್ದೇಶಕರು ಇವರು ನಂದ ಕಿಶೋರ್. ಈಗ ಇವರ ವಿರುದ್ಧ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ. 22 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತೇಳಿ ನಂದ ಕಿಶೋರ್ ವಿರುದ್ಧ ಈಗ ನಟ ಶಬರೀಶ್ ಶೆಟ್ಟಿ ಆರೋಪವನ್ನ ಮಾಡಿದ್ದಾರೆ. ನಮಗಾಗಿರುವಂಥ ವಂಚನೆಯ ಬಗ್ಗೆ ಹೇಳಿಕೊಂಡಿದ್ದಾರೆ ಶಬರೀಶ್ ಶೆಟ್ಟಿ. ಚಿನ್ನವನ್ನು ಅಡವಿಟ್ಟು ನಂದ ಕಿಶೋರ್ಗೆ 22 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದೀನಿ. 9 ವರ್ಷಗಳಿಂದ ನನಗೆ ಹಣ ವಾಪಸ್ ನೀಡಿಲ್ಲ. ಹಣ ಕೇಳಿದ್ರೆ ನಂದ ಕಿಶೋರ್ ನನಗೆ ಧಮಕಿ ಹಾಕ್ತಾರೆ. ಸಿನಿಮಾದಲ್ಲಿ ಅವಕಾಶ ಕೊಡೋದಾಗಿ ಹೇಳಿ ಮೋಸವನ್ನ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ ಅವರ ಮೇಲೆ. ಹಣವೂ ವಾಪಸ್ ಕೊಟ್ಟಿಲ್ಲ, ಸಿನಿಮಾದಲ್ಲೂ ಕೂಡ ನನಗೆ ಅವಕಾಶ ಕೊಡಲಿಲ್ಲ. ಹಣ ಕೇಳಿದಾಗಲೆಲ್ಲ ಸುದೀಪ್ ಸರ್ ಹೆಸರು ಹೇಳಿ ಯಾಮರ್ಸ್ತಾ ಇದ್ರು. ಶಿವಣ್ಣ, ಸುದೀಪ್ ಸರ್ ಮತ್ತು ಫಿಲ್ಮ್ ಚೇಂಬರ್ಗೆ ನಾನು ದೂರು ಕೊಡ್ತೀನಿ. ಕಿಚ್ಚ ಸುದೀಪ್ ಅಭಿಮಾನಿ ಶಬರೀಶ್ ಶೆಟ್ಟಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಕಿಚ್ಚ ಸುದೀಪ್ ಅವರ ಅಭಿಮಾನಿ, ಬಟ್ ಸುದೀಪ್ ಥರನೇ ಆಗಬೇಕು, ಒಂದು ಹೀರೋ ಆಗಬೇಕು ಅಂಥೇಳಿ ಸಿನಿಮಾದಲ್ಲಿ ಅವಕಾಶವನ್ನು ಪಡೆಯೋದಕ್ಕೆ ಈತ 22 ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ. ಅಂದರೆ ನೀವು ಸಿನಿಮಾದಲ್ಲಿ ಪ್ರವೇಶ ಮಾಡಬೇಕು ಅಂದರೆ ದುಡ್ಡು ಕೊಡಬೇಕು ಅಂತ. ಸಿನಿಮಾಗೆ ಚಾನ್ಸ್ ಕೊಡ್ತೀವಿ, ಇಂತಿಷ್ಟು ದುಡ್ಡು ಕೊಡಬೇಕು ಅಂತ ದುಡ್ಡನ್ನು ಪೀಕಿರೋದಿಲ್ಲ. 22 ಲಕ್ಷ ರೂಪಾಯಿ 9 ವರ್ಷಗಳಿಂದ, ಅಂದರೆ ಹಂತ ಹಂತವಾಗಿ ಕೊಟ್ಟಿರ್ತಾನೆ ಪಾಪ. ವಾಪಸ್ ಕೊಟ್ಟಿಲ್ಲ. ಇಸ್ಕೊಳ್ಳೋದು ನಿಜ, ವಾಪಸ್ ಕೊಡೋದು ಯಾಕೆ ಕಷ್ಟ ಅಂತ. ಬಟ್ ನಿರ್ದೇಶಕರ ಮೇಲೆ ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ. ನಂದ ಕಿಶೋರ್ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂಥ ಗಂಭೀರ ಆರೋಪ 22 ಲಕ್ಷ ರೂಪಾಯಿ. ಅಂದರೆ ನನಗೆ ಸಿನಿಮಾಗೆ ಅವಕಾಶ ಕೊಡಿ ಅಂಥೇಳಿ. ಅಂದರೆ ನಿಜವಾದ ಕಲಾವಿದರಿಗೆ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈಗ ದುಡ್ಡಿದ್ರೆ ಸಿನಿಮಾ ಮಾಡಬಹುದು, ಏನು ಬೇಕಾದರೂ ಮಾಡಬಹುದಾ ಅನ್ನುವಂಥ ಚರ್ಚೆ. ಕಿಚ್ಚ ಸುದೀಪ್ ಅವರ ಹೆಸರನ್ನು ಹೇಳಿಕೊಂಡು ಈ ರೀತಿಯಾಗಿ ಧಮಕಿ ಹಾಕಿ ತೆಗೆದುಕೊಂಡಿರುವಂಥ 22 ಲಕ್ಷ ರೂಪಾಯಿನ ವಾಪಸ್ ಕೊಟ್ಟಿಲ್ಲ ಅನ್ನುವಂಥದ್ದು. ಈಗ ಯುವ ನಟ ಜೊತೆಗೆ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಈತ ದುಡ್ಡನ್ನು ಕಳೆದುಕೊಂಡಿರುವಂಥ ವ್ಯಕ್ತಿ ಶಬರೀಶ್. ಶಿವಣ್ಣ ಮತ್ತು ಸುದೀಪ್ ಸರ್ ಮತ್ತು ಫಿಲ್ಮ್ ಚೇಂಬರ್ಗೆ ದೂರನ್ನು ಕೊಡ್ತೀನಿ ಅಂತ ನೊಂದಿರುವಂಥ ಜೀವ, ಅಂದರೆ ಆ ವ್ಯಕ್ತಿ, ದುಡ್ಡನ್ನು ಕಳೆದುಕೊಂಡಿರುವಂಥ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. 9 ವರ್ಷಗಳಿಂದ ನನಗೆ ಯಾಮಾರಿಸ್ಕೊಂಡೇ ಬಂದಿದ್ದಾರೆ. ದುಡ್ಡು ಕೇಳಿದ್ರೆ ಸುದೀಪ್ ಅವರ ಹೆಸರು ಹೇಳ್ಕೊಂಡು ಧಮಕಿ ಆಗ್ತಿದ್ರಂತೆ. ಸೊ ಈ ರೀತಿ ಬಹಳ ಗಂಭೀರ ಆರೋಪ. ಸೊ ದೂರು ಕೊಟ್ಟಾದ ನಂತರ ಈ ಪ್ರಕರಣ ಎಲ್ಲಿಯ ತನಕ ಹೋಗುತ್ತೆ ಅನ್ನೋದು ಕುತೂಹಲ ಇದೆ. ನೋಡಿ, ನಟ ನಿರ್ದೇಶಕ ನಂದ ಕಿಶೋರ್ ವಿರುದ್ಧ ಈ ರೀತಿ ಗಂಭೀರ ಆರೋಪ ಮಾಡಿರುವಂಥದ್ದು ಯುವ ನಟ. ಸೊ ನಂದ ಕಿಶೋರ್ ವಿರುದ್ಧ ಆರೋಪ ಮಾಡ್ತಾ ಇರುವಂಥ ಕಿಚ್ಚನ ಅಭಿಮಾನಿ ಈತ ತಮಗಾಗಿರುವಂಥ ವಂಚನೆ ಬಗ್ಗೆ ಮಾತನಾಡಿದ್ದಾರೆ. 2016ರಲ್ಲಿ ನಂದ ಕಿಶೋರ್ ಜಿಮ್ನಲ್ಲಿ ಏನು ಪರಿಚಯ ಆದ್ರಂತೆ. ಪರಿಚಯ ಆದ ನಂತರ ಹಿಂಗೆ ಆತ್ಮೀಯತೆ ಬೆಳೆದುಕೊಂಡು ಈ ರೀತಿಯಾಗಿ ಮೋಸ ಆಗಿದೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಈಗ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಬೇಕು ಅಂತಂದರೆ ಇಂತಿಷ್ಟು ದುಡ್ಡು ಕೊಡಬೇಕಾ ಅನ್ನುವಂಥ ಚರ್ಚೆ, ಈಗ ಈ ರೀತಿ ಆರೋಪ ಯಾಕೆ? ಈಗ ಸಿನಿಮಾ ರಂಗಕ್ಕೆ ವಾಪಸ್ ಅವಕಾಶ ಕೊಡ್ತೀನಿ, ದುಡ್ಡು ಇಸ್ಕೊಳ್ಳೋದು ವಾಪಸ್ ಯಾಕೆ ಕೊಡ್ತಾ ಇಲ್ಲ ಅಂತ? ಹೇಮಕುಮಾರ್, ಇಲ್ಲಿ ಗಮನಿಸಬಹುದು, ಕಿಚ್ಚ ಸುದೀಪ್ ಅವರ ಹೆಸರು ಹೇಳ್ಕೊಂಡು ಯುವ ನಟನಿಗೆ ನಿರ್ದೇಶಕ ನಂದ ಕಿಶೋರ್ ಅವರು ವಂಚನೆ ಮಾಡಿದ್ದಾರೆ ಅಂತ ಆರೋಪ ಇದೀಗ ವ್ಯಕ್ತ ಆಗ್ತಾ ಇರುವಂತದ್ದು. ನಟ ನಿರ್ದೇಶಕ ನಂದ ಕಿಶೋರ್ ವಿರುದ್ಧ ಇದೀಗ ಗಂಭೀರ ಆರೋಪವನ್ನ ಶಬರೀಶ್ ಶೆಟ್ಟಿ ಅನ್ನೋರು ಮಾಡ್ತಾ ಇದ್ದಾರೆ. ತಮಗಾಗಿರೋ ವಂಚನೆಯ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಅಂತಾನೆ ಹೇಳಬಹುದು. 2016ರಲ್ಲಿ ನಂದ ಕಿಶೋರ್ ಅವರು ನಮ್ಗೆ ಜಿಮ್ ನಲ್ಲಿ ಪರಿಚಯ ಆಗ್ತಾರೆ. ನಾನು ಮತ್ತೆ ನಂದ ಕಿಶೋರ್ ಅವರಿಗೆ ಚಿನ್ನವನ್ನ ಅಡವಿಟ್ಟು 22 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಯಾಕೆ ಕೊಟ್ಟು, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇನ್ನಷ್ಟೇ ಸಿಗ್ಬೇಕಾಗಿದೆ. 9 ವರ್ಷಗಳಿಂದ ಅವ್ರು ನಂಗೆ ಪರಿಚಯ ಆಗಿದ್ದಾರೆ. ಆದ್ರೆ ಹಣವನ್ನ ಕೇಳ್ತಿರುವಂತ ಸಂದರ್ಭದಲ್ಲಿ ನನಗೆ ಧಮಕಿಯನ್ನ ಹಾಕ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಅವ್ರು ಈಗ ಹಂಚ್ಕೊಂಡಿದ್ದಾರೆ. ನಾನು ಹಣ ಕೇಳಿದಾಗೆಲ್ಲ ಕೂಡ ಸುದೀಪ್ ಅವರ ಹೆಸರನ್ನ ಹೇಳ್ಕೊಂಡು ನನಗೆ ಆಮಾರಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಅವರು ರಿವೀಲ್ ಮಾಡಿದ್ದಾರೆ. ಸಿನಿಮಾದಲ್ಲಿ ನಿಂಗೆ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಾರೆ. ಇದು ನನಗೆ ಹಣನೂ ಕೊಟ್ಟಿಲ್ಲ, ಜೊತೆಗೆ ನಂಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ಗಂಭೀರ ಆರೋಪವನ್ನ ಇದೀಗ ಶಬರೀಶ್ ಶೆಟ್ಟಿ ಅವರು ಮಾಡ್ತಾ ಇರುವಂತದ್ದು. ಜೊತೆಗೆ KCC ಟೂರ್ನಿಯಲ್ಲಿ ನಾನು 2
ಸೀಸನ್ ಆಟವನ್ನ ಆಡಿದ್ದೇನೆ, ಹಣ ಕೇಳಿದ್ರೆ ನಿನ್ನನ್ನ ಈ KCC ಇಂದಲೂ ಕೂಡ ಹೊರ ಹಾಕ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರು ಅನ್ನೋದನ್ನ ಅವ್ರು ಹೇಳ್ಕೊತಾ ಇದ್ದಾರೆ. ಈಗ ನನ್ನ ರಾಮದೂತ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಸಿನಿಮಾ ರಿಲೀಸ್ ಮಾಡಲು ನನ್ನ ಬಳಿ ಹಣ ಇಲ್ಲ, ನನ್ನ ಹಣವನ್ನು ವಾಪಸ್ ಕೊಡಿ ಅಂದ್ರೆ ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು ಅಂತ ಅವರು ಹೇಳ್ಕೊತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಮ್ಮಂತ ಪುಟ್ಟ ಕಲಾವಿದರು ಹೇಗೆ ಬದುಕೋದು ಗೊತ್ತಾಗ್ತಾ ಇಲ್ಲ ಅನ್ನೋದು ಅವರ ಒಂದು ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಇವ್ರು ಏನೇನ್ ದಾಖಲೆಗಳು ಇಟ್ಕೊಂಡಿದ್ದಾರೆ, ಏನೇನು ಪುರಾವೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಇನ್ನು ಮುಖ್ಯ ಆಗುತ್ತೆ. ಜೊತೆಗೆ ನಂದಕಿಶೋರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.